ರೇಣುಕಾಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡ ಡಿ ಬಾಸ್ ದರ್ಶನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಂತೆ. ಸೈಲೆಂಟ್ ಆಗಿ ದರ್ಶನ್ಗೆ ಹನಿ ಟ್ರ್ಯಾಪ್ ಮಾಡಿದ್ಲಂತೆ ಪವಿತ್ರ ಗೌಡ. ಪ್ರೈವೇಟ್ ವಿಡಿಯೋ ಫೋಟೋ ಇಟ್ಟುಕೊಂಡು ಪವಿತ್ರ ಗೌಡ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲಂತೆ. ದರ್ಶನ್ ಜೊತೆ ಕಳೆದಿದ್ದ ಆಪ್ತ ಕ್ಷಣಗಳ ಫೋಟೋ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ದರ್ಶನ್ಗೆ ಆಗಾಗ ಧಮಕಿ ಇಡ್ತಿದ್ಲಂತೆ. ತಮ್ಮಿಬ್ಬರ ಏಕಾಂತದ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಪವಿತ್ರ ಗೌಡ ದರ್ಶನ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಮಾಧ್ಯಮಗಳಿಗೆ ವಿಡಿಯೋ ಫೋಟೋ ನೀಡೋದಾಗಿ ಬೆದರಿಸಿದ್ಲಂತೆ. ನನ್ನ ಪತಿ ದರ್ಶನ್ಗೆ ಪವಿತ್ರ ಗೌಡ ಹನಿ ಟ್ರ್ಯಾಪ್ ಮಾಡಿಸಿದ್ದಾಳೆ ಎಂದು ಆರೋಪಿಸಿದ್ದಾರೆ. ಪವಿತ್ರ ಗೌಡ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹನಿ ಟ್ರ್ಯಾಪ್ ಬಾಂಬ್ ಹಾಕಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿ ನೀಡಿರೋ ವಿಜಯಲಕ್ಷ್ಮಿ ದರ್ಶನ್ ಪೊಲೀಸರು ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿ ಹೇಳಿಕೆ ದಾಖಲಿಸಿದ್ದಾರೆ. ರೇಣುಕಾಸ್ವಾಮಿ ಚಾರ್ಜ್ ಶೀಟ್ನಲ್ಲಿ ಪವಿತ್ರ ದರ್ಶನ್ ಸಂಬಂಧ ರಹಸ್ಯ ಬಯಲು. ಬ್ಲ್ಯಾಕ್ ಮೇಲ್ ಮಾಡಿಯೇ 1.75 ಕೋಟಿ ರೂಪಾಯಿ ಬೆಲೆಯ ಮನೆ ಪಡೆದುಕೊಂಡಿದ್ದಾಳೆ. ಬ್ಲ್ಯಾಕ್ ಮೇಲ್ ಮಾಡಿಯೇ ಕೋಟಿ ಬೆಲೆಯ ರೇಂಜ್ ರೋವರ್ ಕಾರ್ ಪಡೆದುಕೊಂಡಿದ್ದಾಳೆ. ಖಾಸಗಿ ಕ್ಷಣಗಳ ಫೋಟೋ ವಿಡಿಯೋ ಮುಂದಿಟ್ಟುಕೊಂಡೇ ಎಲ್ಲವನ್ನೂ ಸಂಪಾದಿಸಿದ್ದಾಳೆ. ಡಿ ಬಾಸ್ ದರ್ಶನ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಕೋಟಿ ಹಣ ಸಂಪಾದನೆ ಮಾಡಿದ್ದಾಳಂತೆ ಪವಿತ್ರ ಗೌಡ. ಡಿ ಬಾಸ್ ದರ್ಶನ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಸೈಲೆಂಟ್ ಆಗಿ ದರ್ಶನ್ಗೆ ಹನಿ ಟ್ರ್ಯಾಪ್ ಮಾಡಿದ್ಲಂತೆ. ಪ್ರೈವೇಟ್ ವಿಡಿಯೋ ಫೋಟೋ ಇಟ್ಟುಕೊಂಡು ಪವಿತ್ರ ಗೌಡ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲಂತೆ. ದರ್ಶನ್ ಜೊತೆ ಕಳೆದಿದ್ದ ಆಪ್ತ ಕ್ಷಣಗಳ ಫೋಟೋ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಮಾಧ್ಯಮಗಳಿಗೆ ವಿಡಿಯೋ ಫೋಟೋ ನೀಡುವುದಾಗಿ ಬೆದರಿಸ್ತಿದ್ಲಂತೆ. ಪವಿತ್ರ ಗೌಡ ತಮ್ಮಿಬ್ಬರ ಏಕಾಂತದ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ಲಂತೆ. ಮಾಧ್ಯಮಗಳಿಗೆ ವಿಡಿಯೋ ಫೋಟೋ ನೀಡುವುದಾಗಿ ಬೆದರಿಸಿ ಹನಿ ಟ್ರ್ಯಾಪ್ ಮಾಡ್ತಿದ್ಲಂತೆ. ನನ್ನ ಪತಿ ದರ್ಶನ್ಗೆ ಪವಿತ್ರ ಗೌಡ ಹನಿ ಟ್ರ್ಯಾಪ್ ಮಾಡಿಸಿದ್ದಾಳೆ ಎಂದು ವಿಜಯಲಕ್ಷ್ಮಿ ಆರೋಪಿಸಿದ್ದಾರೆ. ಪವಿತ್ರ ಗೌಡ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹನಿ ಟ್ರ್ಯಾಪ್ ಬಾಂಬ್ ಹಾಕಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಚಾರ್ಜ್ ಶೀಟ್ನಲ್ಲಿ ಪವಿತ್ರ ದರ್ಶನ್ ಸಂಬಂಧ ರಹಸ್ಯ ಬಯಲಾಗಿದೆ. ಬ್ಲ್ಯಾಕ್ ಮೇಲ್ ಮಾಡಿಯೇ 1.75 ಕೋಟಿಯ ಮನೆಯನ್ನ ಖರೀದಿ ಮಾಡಿದ್ಲಂತೆ. ಬ್ಲ್ಯಾಕ್ ಮೇಲ್ ಮಾಡಿಯೇ ಕೋಟಿ ಬೆಲೆಯ ರೇಂಜ್ ರೋವರ್ ಕಾರ್ ಪಡೆದುಕೊಂಡಿದ್ದಾಳೆ. ಖಾಸಗಿ ಕ್ಷಣಗಳ ಫೋಟೋ ವಿಡಿಯೋ ಮುಂದಿಟ್ಟುಕೊಂಡೇ ಎಲ್ಲವನ್ನೂ ಸಂಪಾದಿಸಿದ್ದಾಳೆ. ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಮೇಲೆ ವಿಜಯಲಕ್ಷ್ಮಿ ಬ್ಲ್ಯಾಕ್ ಮೇಲ್ ಆರೋಪ ವ್ಯಕ್ತಪಡಿಸಿದ್ದಾರೆ.